ಕಲ ಅವನು ಯಾವುದೋ ಹುಡುಗಿನ ಮದುವೆ ಆಗ್ಯವನಂತಲ್ಲೇ. ಹೂನಮ್ಮ ಆಗ್ಯವನಂತೆ. ಅವಳನ್ನ ಒಬ್ಳನ್ನ ಫೋನ್ನಾಗೆ ಜತ್ ಮಾಡ್ಕೊಂಡು ಮದುವೆ ಆಗ್ಯವನಂತೆ. ಯಾರತ್ತ ಅವ್ನು ಸವಾಸನೆ ಬೇಡ, ಕುಡ್ಕೊಂಡು ಸವಾಸ. ಸುಮ್ಮನಿರು ಅಂತ ಗಂಡಿಲ್ದಿದ್ರು ಬೇಡ ಕಣಮ್ಮ. ನಾವು ಹೆಂಗ ನಿಮ್ದಾಗಿದ್ದೀವಿ, ಅವಳನ್ನ ಹಾಕ್ಯಂಡು ಹೆಂಗನ ಇರ್ಲಮ್ಮ. ಅವ್ನು ಸವಾಸನೇ ಬೇಡ ನಮಗೆ. ಅಲ್ಲ ಬಿಡ್ಬಾರ್ದ ನನ್ನ ಮಗುನ್ನ. ನಾನು ಇದ್ದಂಗೆ ನೀನು ಹೆಂಗೋ ಇನ್ನೊಂದು ಮದುವೆ ಅದೇ ಅಂತ ಹೇಳಿ ಎಳ್ಕೊಂಬರ್ಬೇಕು ಹೋಗಿ. ಅದಕ್ಕೆ ಬಿಡಬಾರ್ದು. ಒಂದು ಹೆಣ್ಣು ಒಂದು ಗಂಡು ಎಂತ ಚೆನ್ನಾಗಿ ಬಂಗಾರದಂಗೆ ಹುಡುಗ್ರ ಇದ್ದಾವೆ. ಹೇಳ್ದಂಗೆ ಕೇಳ್ಕೊಂಡಿರ್ದಲ್ದಲ್ಲೇ ಇನ್ನೊಂದು ಮದುವೆ ಹಾಕೊಂಡವನಿ. ಒಬ್ಳು ಸಾಕೋ ಯೋಗ್ಯತೆ ಇಲ್ಲ ನನ್ನ ಮಗುಗೆ. ಕೊಡ್ದು ದುಡಿತಾನೆ ಕಳೀತಾನೆ. ದುಡಿಯೋದೇನೋ ದುಡಿತಾನೆ, ದುಡಿಯಲ್ಲ ಅಂತಲ್ಲ. ಅವ್ನು ಯಾವ ಕೆಲ್ಸಕ್ಕನ ಹೋಗ್ಲಿ ದುಡಿತಾನೆ. ಇವತ್ತು ಅನ್ಯ ಆಡಬಾರ್ದು. ಹೋಗ್ತಾನೆ ಒಟ್ಟಿನಲ್ಲಿ ದಿನ ಕೆಲಸಕ್ಕೆ, ಉಳಿಸಲ್ಲ. ಬರೇ ಹಿಂಗೆ ಕುಡ್ದು ಕೊಚ್ಚ ಉಳ್ದಾಡ್ಕೊಂಡು ಬತ್ತಾನೆ. ಉಳ್ದಾಡ್ದಂಗೆ ಉಳ್ದಾಡ್ಕೊಂಡು ಬತ್ತಾನೆ. ಅದಕ್ಕೆ ಮತ್ತೆ ಹೋಗಿ ಕೇಳಬೇಕು. ಇಲ್ಲಾಂದ್ರೆ ಬರೋದ್ರಾಗ ಅರ್ಧ ಸಂಬಳ ಕೊಡು ಅನ್ಬೇಕು. ಬಿಡ ಮತ್ತೆ ಹೆಂಗನ ಮಾಡ್ಕೊಂಡು ಹಾಳೋಗೋಗ್ಲಿ. ಅವ್ನ ಸಂಬಳನೂ ಬೇಡ, ಅವನೇನೇ ಅವ್ನ ಕೆಲಸ ಮಾಡೋದು. ನಮಗೆ ದುಡ್ಡು ಬೇಡ, ಯಾತು ಬೇಡ, ಏನನ ಮಾಡ್ಕೊಂಡು ಹಾಳಾಗೋಗ್ಲತ್ಲಾಗಿ. ನಮ್ಗೆ ಸವಾಸನೇ ಬೇಡ, ಅವ್ನ ಸವಾಸನೇ ಬೇಡ. ಸುಮ್ಕಿರು. ಇವಾಗ ನಾವತ್ತೆ ನೆಮ್ಮದಿಯಾಗದು ಯಾವಳನ್ನ ಮದುವೆ ಹಾಕ್ಯಂಡು ಹೆಂಗನ ಇರ್ಲಮ್ಮ ತಾಯಿ. ಅವ್ನ ಸವಾಸನೇ ಬೇಡ ನಮಗೆ. ಆ ಕುಡ್ಕೊಂಡು ಕಟ್ಕೊಂಡು ನಾವು ಜೀವನ ಪರ್ಯಂತ ಬರೀ ಎಂಬುದೇ ಆತು. ಎಷ್ಟು ಅನುಭವಿಸಿದ್ವಮ್ಮ. ಹೋಗು ಅಂತ ಇದ್ರ ನಮ್ಮ ಮರ್ಯಾದೆನೇ ಹೋಗ್ಬಿಡ್ತು ಅವನಿಂದಾನ. ನಾ ಹೆಂಗ ನಿಮ್ದಾಗಿ ಸುಮ್ಮನೆ ಅಮ್ಮ. ನಾನು ಈಗ ಸ್ಕೂಲ್ನೆಲ್ಲ ನಾನು ಕಟ್ಕೊಂಡು ತಾಲು ಪಾಲು ಕರ್ದಾಕ್ಯಂಡು ನಮ್ಮ ಹುಡುಗರು ಹೆಂಗೆ ಹಾಸ್ಲಾಗ ಇದ್ದಾವೆ. ನಿಮ್ದಾಗ ಇದೀನಿ ಸುಮ್ಕಿರು. ಅಲ್ಲ ಕಣೆ ಕಾಲ, ಈಗಿನ ಯೋಚನೆ ಮಾಡಬಾರ್ದು. ನಾವು ಮುಂದೆ ಯೋಚನೆ ಮಾಡಬೇಕು. ಮುಂದೆ ಕೈಯಾಗ ಒಂದು ಹೆಣ್ಣು ಪಿಳ್ಳೆ ಐತೆ. ಮುಂದೆ ಯಾರನ್ನ ನೋಡಕ್ಕೆ ಬಂದಾಗ ಅಯ್ಯೋ ರಮ್ಮಯ್ಯನೇ ಗಂಡು ಬಿಟ್ಟವಳಂತೆ ಅಂತ ಹೇಳಿ ಯಾರನ್ನ ಮಾತಾಡೋದು, ಏನನ ಹಿಂಗೆ ಹೇಳೋದು. ಮುಂದೆ ಇಂಥವೆಲ್ಲ ತೊಂದರೆಗಳು ಆಗ್ತವೆ. ಯಾರು ಇವಾಗ ಹೆಂಗೆ ಇದೆ ಅಂದ್ರೂ ಗಂಡಸರು ಅವ್ರು ಏನು ತಪ್ಪು ಮಾಡಿದ್ರು ಮುಂದಕ್ಕೆ ಬರಲ್ಲ ಕಣಮ್ಮ. ಹೆಂಗಸ್ರದ್ದೇ ಬರೋದು. ಅಯ್ಯೋ ಇವಳೇನು ಮಾಡಿದ್ಲೋ ಏನೋ, ಅದಕ್ಕೆ ಗಂಡು ಬಿಟ್ಟು ಹೋಗ್ಯವನಿ ಅಂತ ಹೇಳಿ ಜನ ಸೌರ ಮಾತಾಡ್ತಾರೆ. ಅದಕ್ಕೇನೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಿ ಜಗ್ಸ್ ಕೇಳಿ ಅದೇನು ಮಾತಾಡ್ಕೊಂಬದು ಮಾತಾಡಬೇಕು. ಅದು ಹೆಂಗೆ ಮದುವೆ ಆದವನು? ಮದುವೆ ಆಗ್ಯವನ ಇಲ್ವ? ಆಗಿರಕ್ಕಿಲ್ಲ ಹೇಳಮ್ಮ. ಸುಮ್ಮನೆ ಯಾವುದೋ ಪೋಟ ಪಾಠ ಎಲ್ಲ ಹಾಕ್ತಿರ್ತಾನೆ. ನಾನು ನೋಡ್ತೀನಿ ಫೋನ್ನಾಗೆಲ್ಲ ಹಾಕ್ತಿರ್ತಾನೆ ಫೋಟ್ಗಳನ್ನೆಲ್ಲ. ಮದುವೆ ಆಗಿದ್ನಿ ಅಂತೇನು ಸುಮ್ಮನೆ ಆಗ್ತಾನೋ ಏನೋ ಗೊತ್ತಿಲ್ಲ. ಆವಾಗಲಂಗೆ ನನಗೆ ಸುಮ್ಮನೆ ತೋರ್ಸಾನು. ಈ ಹುಡುಗಿ ನನಗೆ ಫೋನ್ ಮಾಡುತ್ತೆ, ಈ ಹುಡುಗಿ ಮಾತಾಡ್ತೀನಿ ಅಂತ ಹೇಳೋನು. ನಾನು ಹೆಂಗಾನ ಮಾಡ್ಕೊಂಡು ಹಾಳಾಗೋಗೋ ಸೊಳೆ ಮಗನೆ ಅಂತ ಬೈತಿದ್ದೆ. ಹೆಂಗಾನ ಮಾಡ್ಕೊಂಡು ಮಾಡ್ಕೊಂಡು ಹೋಗೋ ಅಂತಿದ್ದೆ. ಅದೇ ಮತ್ತೆ ಅದೇನು ಅಂತೇಳಿ ಹಿಂಗೆ ಬಿಟ್ಟರೆ ಆಗಲ್ಲ. ಅದೇನಂತ ಕಂಡಿಡ್ದು ಅವನಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ಹಿಂಗೆ ಬಿಟ್ಟರೆ ಆಗಲ್ಲ ಕಣಮ್ಮ. ಹಿಂಗೆ ಬಿಟ್ಟರೆ ಆಗೋದಿಲ್ಲ ಇದು ಕಲಮ್ಮ. ನೀವು ಸುಮ್ಮನೆ ಇರಬೇಡ. ಏನು ಸಣ್ಣಿಂಗಮ್ಮ ಹಿಂಗೆ ಮಾತಾಡ್ತೀರ? ಆಗ ಅವ್ನು ನಮ್ಮನ್ನು ಸಣ್ಣಪ್ಪ ಮದುವೆ ಆಗ್ಯವನಂತೆ. ನಮ್ಮ ಕಲಮ್ಮನ ಗಂಡ. ಅದಕ್ಕೇನೆ ಯಾರು ನನಗೆ ಹಂಗೆ ಅಂದರು, ಫೋಟೋ ಹಾಕ್ತಾರೆ ಇನ್ನೊಳಿ ಬೇರೆ ಹುಡುಗಿನ ಮದುವೆ ಆಗ್ಯವನಂತೆ ಅಂತ. ಅದಂಗೆ ಮದುವೆ ಆಗ್ತಾನಮ್ಮ. ಇಲ್ಲಿ ಮೊದಲೇ ಹೆಂಡತಿ ಬದುಕಿದ್ದಂಗೆ ಇನ್ನು ಅವ್ನು ಹೆಂಗೆ ಮದುವೆ ಆದ? ಒಂದು ಹೆಣ್ಣು ಒಂದು ಗಂಡು ಬಂಗಾರದಂಗೆ ಅಂತ ಸೆನಕ್ಕಿದ್ದಾರೆ ನೋಡ. ಯಾಕ ಬೂತಕಾಯಿ ಒಂದು ಈಟು ಹೇಳಿದ ಮಾತು ಕೇಳಲ್ಲ, ಏನಿಲ್ಲ. ಬಿಟ್ಟು ಅಲ್ಲಿ 2 ವರ್ಷ ಆಯಿತು. ಒಂದೀಟು ಹೆಂಡತಿ ಮಕ್ಕಳು 9 ನೋಡಿಲ್ಲ. ಅಯ್ಯೋ ನಮ್ಮ ಹುಡುಗಿ ಹೇಳ್ತಾನಲ್ಲ ಪಾಪ ಅಲ್ಲಿ ಕೆಲ್ಸಕ್ಕೆ ಹೋಗತ್ತಾಗೆ ಅಲ್ಲಿ ಹೋಗೋದಾರಿಗೆ ಪಾಪ ನೋಡ್ತಾನಂತೆ. ಕೆಲಸ ಏನೋ ಮಾಡ್ತಾನಂತಪ್ಪ. ಪಾಪ ಕಸ ತೆಗಿಯೋದು ಅದೆಲ್ಲನ ಪಾಪ ಕೆಲಸನ ಬಿಗ್ಯಾಗ ಮಾಡ್ತಾನಂತೆ. ಏನು ಮಾಡ್ತೀಯ ಅದನ್ನ ಉಳಿಸಲ್ಲ. ಬರೇ ಕುಡ್ದು ಬರೀ ಮನೆ ಕೆಂಡಿರ್ತಾನಂತಲ್ಲಿ. ಅಲ್ಲೆಲ್ಲನ ಕೊಚ್ಚೆಗೆಲ್ಲ ಉಳ್ದಾಡ್ತಿರ್ತಾನೆ ಅಂತ ಹೇಳಿ ಹೇಳ್ತಿರತ್ತೆ ನಮ್ಮ ಹುಡ್ಗಾನು. ಯಮ್ಮ ಏನು ಮಾಡ್ತೀಯ ಕಾಲಕ್ಕೈನ ಗಂಡ ಪಾಪ ಸೇನಕ್ಕೆ ದುಡಿತೈತೆ, ಸೇನಕ್ಕೇನೋ ಸಂಬಳಗಳು ಸಿಗುತ್ತೆ. ಅವರು ಇವರು ಹೋಗಿತ್ತಾಗೂ ಅಲ್ಲಿ ಎಲ್ಲ ಪರಿಚಯ ಆಗಿರೋ ದಿನ 5-10 ರೂಪಾಯಿ ಕೊಡ್ತಾರೆ. ಮಸ್ತ್ ಟಿಪ್ಸೂ ಸಿಗುತ್ತೆ. ಉಳಿಸ್ಕೊಂಬಲ್ಲ. ಏನು ಮಾಡೋಣ ಬರೀ ಹಿಂಗೆ ಕುಡ್ದೋದ್ವನ ಮಾಡ್ತಾ ಐತೆ ಅಂತ ಹೇಳಿ ನಮ್ಮ ಹುಡ್ಗನು ಹಂಗೆ ಹೊಂತಿದ್ದ. ಬಲ್ ಚೆನ್ನಾಗಿ ಸಿಗುತ್ತೆ ಅಂದ್ಕೊಳಮೋದ್ರಾಗೆ ಸಂಬಳ. ಕಣೆ ಅವಾಗ ಮದುವೆ ಆಗ ಸುಮ್ಮನಾಗ 500 ರೂಪಾಯಿ ತಂದು ಕೊಡೋಣ ನಮ್ಮ ಅಮ್ಮನ ಕೈ. ದಿನ 500 ರೂಪಾಯಿ ಸಂಬಳದ ಬೇರೆ. ಆವಾಗಲೇ ಒಂದು 20-25 ಸಾವಿರ ಸಂಬಳ ಸಿಗೋದು. ಈಗ ಒಂದು 30-35-40 ಸಾವಿರ ಸಂಬಳ ಇರಬೇಕು. ಒಂದು 30-35 ಸಾವಿರ ಕೊಡ್ತಾರೆ. ಯಾಕಂದ್ರೆ ಭಾಳ ದಿವಸದಿಂದ ಅಲೇನೆ ಒಂದೇ ತಾಕೆ ಹೋಗ್ತಾ ಇದ್ದಾನಲ್ಲ, ಅದಕ್ಕೇನೆ ಫ್ಯಾನೆ ಸಂಬಳ ಕೊಡ್ತಾ ಇದ್ದಾರೆ ಬುತ್ತಕ್ಕವು. ಯಮ್ಮ ಅವ್ನ ಸಂಬಳನೂ ಬೇಡ, ಅವ್ನ ಸವಾಸನೂ ಬೇಡ. ಸುಮ್ಮನಿರಮ್ಮ ತಾಯಿ, ನಿಮ್ದಾಗ ಇದ್ದೀವಿ ಇವಾಗ. ಏನನ್ನ ಮಾಡ್ಕೊಂಡು ಹಾಳಾಗೋಗ್ಲಿ. ಅಲ್ಲೊಂದು ರೂಮ್ ಮಾಡ್ಕೊಂಡಿದ್ದ ಬುತ್ತಜ್ಜಿ. ಅಲ್ಲೇನು ಹೇಳಾರು ಕೇಳಾರು ಯಾರು ಇಲ್ಲ. ದುಡ್ಕೊಂಡು ಹೋಗೋನು ಅವ್ನ ಪಾಡಿಗೆ ಅವ್ನು ಮನೆ ಕೆಮ್ಮೋದು ಕುಡಿಯೋದು ತಿಂಬೋದು ಎಲ್ಲ. ಹೋಟ್ಲಾಗ ತಗೊಂಡು ಹೋಗ್ಬಿಡೋಣ. ಏನು ದುಡ್ಡು ಇರ್ತವೆ. ದಿನ 500 ರೂಪಾಯಿ ಟಿಪ್ಸ್ ಸಿಗುತ್ತೆ. ಇವಾಗೇನು 1000 ರೂಪಾಯಿನೇ ಸಿಗುತ್ತಾ ಏನೋ ಟಿಪ್ಸು. ಎಲ್ಲ 5 ರೂಪಾಯಿ 10 ರೂಪಾಯಿ ಸಾವುಕಾರಗಳೆಲ್ಲ ದಿನ ಹೋಗ್ತಾನೆ ಒಂದೊಂದು ಏರಿಯಾದಾಗೆ ಎಲ್ಲ ಪಾಪ 10 ರೂಪಾಯಿ ಕೊಡ್ತಾರೆ ಪಾಪ. ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ. ಕೆಲಸ ಏನೋ ಮಾಡ್ತಾನೆ, ಉಳಿಸ್ಕೊಂಡು ಹೋಗಲ್ವಲ್ಲ, ಅದೇ ಇರೋದು. ನೀವು 1000 ರೂಪಾಯಿ ದುಡ್ಕೊಂತಾನೆ. ಒಬ್ಬೊಬ್ರು ಬಂದರೆ ಒಂದೊಂದು ಏರಿಯಾದಾಗ ಎಷ್ಟು ಮನೆಗಳು ಇರ್ತವೆ, ಎಲ್ಲ 5 ರೂಪಾಯಿ 10 ರೂಪಾಯಿ ಕೊಡ್ತಾರೆ. ತಿರ್ಗಿ ಏನೇನೋ ಮನೆಗಳ್ದಾಗ ಏನಾದ್ರೂ ಕೆಲಸಗಳಿದ್ರೆ ಹೇಳ್ತಾರೆ, ಅಲ್ಲಿಗೆ ಹೋಗ್ತಾರೆ.
ಅಯ್ಯೋ ಮಸ್ತಾಗಿ ದುಡ್ಕೊಂತಾನೆ, ದುಡಿಯೋದೇನು ದುಡಿತಾನೆ, ಉಳಿಸ್ಕೊಂಬಲ್ಲ. ಎಲ್ಲ ಫೋನ್ಗಳು ನಮ್ಮ ಅಮ್ಮನಿಗೂ ಹೋಗ್ತಾವಂತ, ನಮ್ಮ ಹುಡುಗಿಗೂ ಓದ್ತಾವಂತೆ. ಯಾತ ಸಣ್ಣಪ್ಪ ಅಂತ ಇರೋದನ್ನ ಸಕಲೇಶ್ ಅಂತೇಳಿ ಹೆಸ್ರು ಬದಲಾಯಿಸ್ಕೊಂಡೈತಂತೆ. ಅವ್ನು ಮಾಡೋ ಕೆಲಸಕ್ಕಿನ್ನ ಹೆಸ್ರು ಬೇರೆ ಚೇಂಜ್ ಮಾಡ್ಕೊಳವನು. ಸಣ್ಣಪ್ಪ ಅಂತ ಸೆನಕಿಲ್ವಂತೆ, ಅದಕ್ಕೆ ಸಕಲೇಶ್ ಅಂತ ಚೇಂಜ್ ಮಾಡ್ಕೊಳೀನಿ ಅಂತ ಹೇಳಿ ಯಾರ್ಯಾರು ಕೂಟ ಹೇಳೋಣಂತೆ. ಫ್ರೆಂಡ್ ಆಗಿರ್ತಾರಲ್ಲ ಎಲ್ಲರಿಗೂ ಹೋಗ್ತಾವೆ. ನಾನು ನೋಡ್ತೀನಿ. ಮೊನ್ನೆ ಅದು ಯಾವ್ದೋ ಕರೆದೇವ್ದಂಥದ್ದೊಂದು ಯಾವುದೋ ಹಾಕಿದ್ನಪ್ಪ, ಅದು ಯಾವುದೋ ಕರೆ ಬಟ್ಟೆ ಇಕ್ಕೊಂಡಿತ್ತು, ಅದು ಯಾವುದಪ್ಪ ಗೊತ್ತಿಲ್ಲ. ಯಾವನ ಜೊತೆ ಆಗಿರ್ತಾವೆ ಇಂಥ ಕಾಂಚಿ ಪಿಂಚಿ ಅಂತವು, ಯಾವನ ಜೊತೆ ಆಗಿರ್ತಾವೆ ಎಲ್ಲ. ನಾನು ದೊಡ್ಡ ಪಡ್ಡು ತೋರಿಸಿರ್ತಾನೆ ಎಲ್ಲ ಒಂದ್ರ ಒಟ, ಅದಕ್ಕೇನೆ ಜೊತೆ ಆಗಿರ್ತವೆ. ಅಲ್ಲ ನೋಡು ಯೂಟ್ಯೂಬ್ ಸಂಬಳ ದುಡಿತಾನೆ, ಉಳಿಸ್ಕೊಂಬಲ್ಲ, ಏನಿಲ್ಲ. ಹಿಂಗೆ ಬಿಟ್ಟರೆ ಹೆಂಗಾಗುತ್ತೆ? ಹಿಂಗೆ ಕಂಡರೆ ಹೆಂಗಸ್ರ ಜೊತೆಗೆ ಹೋಗಿ ಸುಮ್ಮನೆ ಖರ್ಚು ಮಾಡ್ಕೊಂಬಂದ್ರೆ ಅಮ್ಮಣಿ, ನಾವು ಸುಮ್ಮನೆ ಕರ್ಕೊಂಬಂದು ಏನೋ ಒಂದು ದಾರಿ ತಗೋಬೇಕಮ್ಮ. ಹಿಂಗೆ ಬಿಟ್ಟರೆ ಆಗಲ್ಲ. ನಮ್ಮ ಕಲಮ್ಮ ಹುಡುಗಿ ನೋಡಿರ್ ಕೈಗೆ ಬಂತು, ಅದು ಆಲೇನೆ ಏನೇನು ಹುಡುಗಿನೇನು ಮುಂದ್ಲೋರ್ಸಕ್ಕೆ ಸ್ಕೂಲ್ಗೆ ಹೋಗುತ್ತೆ. ಇವಾಗ ಹೆಂಗು 7ನೇ ಕ್ಲಾಸ್ ಆಲೆ ಮುಂದ್ಲೋರ್ಸಕ್ಕೂ ಹೋಗುತ್ತೆ. ನೀನು ಈಗಿನ ಸುಗ್ ನೋಡಬೇಡ, ಹೆಂಗ ಕರ್ಕೊಂಬಂದು ಸುಮ್ಮನೆ ದುಡ್ಡು ಮಾಡ್ಕೊಂಬದು ನೋಡ್ಕ. ಒಂದಿಟ್ಟು ಒಳ್ಳೆ ಮಾತನಾಗೆ ದಾರಿಗೆ ತಕೊಂಡು. ಅದೇ ಅಮ್ಮಣಿ 2 ವರ್ಷ ಆಗೈತಲ್ಲಿ ಬಿಟ್ಟು ಏನೋ ಬುದ್ಧಿ ಕಲ್ಕೊಂಡಿರ್ತಾನೇನೋ, ನೋಡೋಣದೆಲ್ಲಿ. ಅಯ್ಯೋ ಯಮ್ಮ ಇಲ್ಲೋಡು, ಅವ್ನಿಗೆ 7 ವರ್ಷ ಆದ್ರೂ ಬುದ್ಧಿ ಬರಲ್ಲ. ಅಲ್ಲಿ ಯೋಸ್ಪಟ್ಟು ಬಂದು ಹೋಗ್ಯವನೆ ಅಲ್ಲೇನಿ. ಅವಾಗೆಲ್ಲ ನಾನು ನೋಡೋಣದೆಲ್ಲಿ ಸೇನಕ್ಕಿರ್ತಾನೇನೋ ಅಂತ ಹೇಳಿ ಕರ್ಕೊಂಬಂದು ಇಕ್ಕೊಂಡೆ ಬುತ್ತಜ್ಜಿ. ಬಿಡು, ಅಲ್ಲಂತೂ ಮನೆ ಇಲ್ಲ, ನಮ್ಮ ಅಮ್ಮನ ಮನೆ ಐತೆ ಅಂತೇಳಿ ಇಲ್ಲಿ ಏನೋ ನೆಂಟ್ರ ಮನೆಯಾಗ ಇರಲ್ಲ, ಮತ್ತು ಮನೆ ಮಾಡು ಬತ್ತೀನಿ ಅಂತಂದು. ಮಾಡಲ್ಲ, ಹಂಗೆ ಹಿಂಗೆ ಅಂತ ಸಾವಿರ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಹೋದ್. ಅವ್ರ ಬುದ್ಧಿನೇ ಬಿಡಲ್ಲ. ಏನೇ ಅಂದ್ರೆ ನಾಯಿ ಬಲ ಯಾವತ್ತಿದ್ರು ಡೊಂಕ್ಯಮ್ಮಂಗೆ ಅವ್ನ ಬುದ್ಧಿ ಬಿಡಲ್ಲ. ನಾವು ಅಲ್ಲೇನೆ ಏನು ಸಾಕಾಗ್ಬಿಟ್ಟೈತಿ. ಅವ್ನು ದುಡ್ಡು ಬೇಡ, ಅವ್ನು ದುಡಿಯೋ ದುಡ್ಡು ಬೇಡ, ಅವ್ನ ಸವಾಸನೆ ಬೇಡ, ಸುಮ್ಕಿರು. ನಾನೇನು ಇನ್ನೊಂದು 2 ಸೀಮೆಸ ಮಾಡ್ಕೊಂಡ್ರೆ ಇಲ್ಲೇ ಅದು ಅಲ್ಲಿಗೆ ಬರುತ್ತೆ. ಸುಮ್ಮನೆ ನನ್ನ ಪಾಡಿಗೆ ನಾನು 2 ಸೀಮೆಸ ಕಟ್ಕೊಂಡು ತಾಲ್ಕಾದು ಡೈರಿಗೆ ಹಾಕ್ಕೊಂಡು ನೆಮ್ಮದಿ ಜೀವನ ಮಾಡ್ತೀನಿ. ಸುಮ್ಮನೆ ನಮ್ಗೇನು ಬಂದೈತಮ್ಮ, ನಾವು ನಮ್ಮಮ್ಮ ಇರೋರು ಇಬ್ಬರಾಳು, ನಾವು ಎಂಥ ಸೇನಕ್ಕಿರ್ತೀವತ್ತು. ಸುಮ್ಮನೆ ಯಾರು ಸವಾಸನೆ ಬೇಡ, ಸುಮ್ಮನೆ ಮತ್ತೆ ಹೆಂಗನ ಮಾಡ್ಕೊಂಡು ಆಳೋಗೋಗ್ಲಿ, ನನಗೆ ಅವ್ನ ಸವಾಸನೇ ಬೇಡ. ನೋಡಕ್ಕಂಗೆ ಎಂಥ ಸೇನಕ್ಕಿದ್ದಾನೆ ಅಲ್ಲೇನು ಕಲಮ್ಮ, ನಿನ್ಗಿನ್ನ ಅವನೇ ಸೇನಕ್ಕಿರೋದು. ಎಲ್ಲರೂ ಹಂಗೆ ಅಂತಾರೆ, ಕಲಮ್ನೇನು ಸೇನಕ್ಕಿಲ್ಲ, ಅವ್ನು ಸೇನಕ್ಕ ಇದ್ದಾನೆ ಅಂತ. ಏನಕ್ಕೇನೋ ಇದ್ದಾನೆ. ಸ್ಟೆಂಟ್ ಪಂಟು ಗನವ ಮಾಡ್ತಾನೆ. ಸ್ಟೆಂಟ್ ಮಾಡೋಕ್ಕೂ ಕರೆಸ್ಬೇಕು. ಕೊಚ್ಚೆ ಉಲ್ಡಾಡೋಕ್ಕೂ ಕರೆಸ್ಬೇಕು, ಸ್ಟೆಂಟ್ ಮಾಡೋಕ್ಕೂ ಕರೆಸ್ಬೇಕು. ಅವನ್ನ ಸ್ಟೆಂಟೂ ಮಾಡ್ತಾನೆ, ಕೊಚ್ಚೆ ಉಲ್ಡಾಡ್ತಾನೆ. ಸ್ಟೆಂಟ್ ಹೆಂಗೆ ಮಾಡ್ತಾನೆ, ಎಂತೆಂಥ ಬಟ್ಟೆ ಇಕ್ಕೊಂತಾನೆ, ಕನ್ನಡಕ ಇಕ್ಕೊಂತಾನೆ, ಟೋಪಿ ಹಾಕ್ಕೊಂತಾನೆ, ಎಲ್ಲ ಮಾಡ್ತಾನೆ. ಸ್ಟೆಂಟ್ ಮಾಡೋಕ್ಕೇನು ಅವನೇನೇನು ಕಮ್ಮಿ ಇಲ್ಲ. ಸ್ಟೆಂಟೂ ಸೆನಕ್ ಮಾಡ್ತಾನೆ, ಸೆಂಟೂ ಮಾಡ್ಕೊಂತಾನೆ ಕೊಚ್ಚೆ ಉಲ್ಡಾಡಿ. ಅಯ್ಯೋ ಈಗಳೇ ಕುಡ್ದು ಬರೋನು ಊಟಕ್ಕೆ ಕಕ್ಕೆನ್ ಬಟ್ಟೆ ಎಲ್ಲ ವಾಸನೆ ಅಂದ್ರೆ ವಾಸನೆ ಇರ್ತಾವ ಕಣಿ. ಬೂತಕ್ಕ ನಾನಾಗತ್ತೆ ಒಗ್ದೆ ಇದ್ನವಾಗ ನಮ್ಮ ಅಮ್ಮಣ್ಣಿ, ಯಮ್ಮ ನನಗೆ ಒಗ್ಯಕ್ಕಾಗಲ್ಲ ಕಣಮ್ಮ ಅಂಬಳು. ಪೋಲ್ ಪಾಟಿದ್ಲು ಅಂದ್ರೆ ಬಂದರೆ ಕುಡ್ದು ಬಂದರೆ ರಾತ್ರಿ ಎಲ್ಲ ಗಲಾಟೆ. 5 ನಿಮಿಷ ಬೈಸುಮ್ಕಿರ್ತಿರ್ಲಿಲ್ಲ, ನಿದ್ದೆ ಮಾಡಿಬಿಡ್ತಿರ್ಲಿಲ್ಲ, ನಿದ್ದಿರ್ತಿರ್ಲಿಲ್ಲ. ತಾಯಿ ಮಗಳಿಗೆ ಇಬ್ಬರಳಿಗೂ ನಾವು ಆ ಹುಡುಗರು ನಾವಾಗ ಅದಕ್ಕೆ ಮತ್ತು ಹಾಸ್ಲಿ ಸೇರಿಸ್ಬಂದಿದ್ದು. ಹೆಂಗೆ ಅವಾಗ ಹಾಸ್ಲ ರೂಢಿ ಆತ ಹುಡುಗರು ನೋದ್ಕೊಂಬಕ್ಕೆ ಬಿಡ್ತಿರ್ಲಿಲ್ಲ, ಬರ್ಕೊಂಬಕ್ಕೆ ಬಿಡ್ತಿರ್ಲಿಲ್ಲ. ಹಿಂಗೆ ಈ ಅನ್ಸ ನಂಗೇನೆ. ರಾಮ ರಾತ್ರಿ ಎಲ್ಲ ನಿದ್ದೆ ಇಲ್ವೇ ಬೂತಕ್ಕ. ನಾನು ನನ್ನ ಮಗಳು ನಮ್ಮ ಮನೆಯಾಗೆ ಯಾವನು ಗಂಡು ಹುಡುಗರು ಇಲ್ಲ ಸರಿಯಾಗೈತೆ. ಹೆಂಗತ್ ನಮ್ಮ ಅಮ್ಮನಿಗೆ ಬಂದತ್ತು ಇಲ್ಲೇನೆ ನಿಮ್ಮದಿಗೆ ಹೋಯ್ತತ್ತ. ಅಯ್ಯೋ ಇಲ್ಲೇನೋ ಯಾರ ಅಣ್ಣ ತಮ್ಮಗಳಿದ್ದಿದ್ರೆ ಅವ್ರ ಎದುರಿಗೆ ಹೆಂಗಪ್ಪ ಬಂದು ಇಲ್ಲಿ ಇರೋದು ಅಂತ ಯೋಚನೆ ಮಾಡಬೇಕಾಗಿತ್ತು. 2 ವರ್ಷ ಆಯ್ತು ನಾನು ನನ್ನ ಮಗಳು ಇವತ್ತು ಬೇರೆ ಮಾಡ್ಕೊಂಡು ನೋಡು ಬಂದಿಲ್ಲ. ನೋಡೋಣ ಅದಲ್ಲಿ ಹೆಂಡತಿ ಮಕ್ಳು ಹೆಂಗೆ ಇದ್ದಾರೆ ಅಂತ. ಏನು ದುಡ್ಡು ಬರುತ್ತೆ, ಸಂಬಳ ಬರುತ್ತೆ, ಹೋಟ್ಲುಗಳು ತಗೊಂಡು ಹೋಗ್ತಾನೆ, ಉಣ್ತಾನೆ, ಕೇಕ್ ಹಾಕ್ತಾನೆ, ಮಜಾ ಮಾಡ್ತಾನೆ, ಹಿಂಗೆ ಇದ್ದಾನೆ. ನೋಡಮ್ಮ ಎಲ್ಲ ನೋಡ್ಕೊಂಬಂದಾರೆಲ್ಲ ನಾ ಅಲ್ಲಿದ್ದಾನೆ ಇನ್ನಳಿ ಅಂತ ನನಗೆ ಹೇಳ್ತಾರೆ. ನಮ್ಮ ಕಲಮ್ಮ ನಿನ್ನ ಗಂಡ ಅಲ್ಲಿತ್ತು ಅಂತ ನಮ್ಮ ಕಲಮ್ಮಗೆ ಹೇಳ್ತಾರೆ. ನನ್ನ ಗಂಡ ಚೆನ್ನಾಗಿ ದುಡಿತಾನೆ. ಚೆನ್ನಾಗಿ ದುಡಿಯೋದೇನ ದುಡ್ದು 1 ರೂಪಾಯಿ ಉಳಿಸಲ್ಲ. ಬೋಲ್ ಕುಡ್ಕ ಆಲೆ ನಾನು 2 ವರ್ಷ ಆತು ಬಿಟ್ಟು ಅವನ್ನ. 2 ವರ್ಷ ಏನು ಆಲೆ 2 ವರ್ಷದ ಮೇಲೇನೆ ಆತು ಬಿಟ್ಟು ನಾನು ಆಲೆ 2 ಮಕ್ಳು ಇದ್ದಾರೆ, 1 ಹೆಣ್ಣು 1 ಗಂಡು. ಅದಕ್ಕೆ ಅವ್ನು ಸವಾಸನೆ ಬೇಡ, ಅವ್ನು ದುಡಿಯೋದು ಬೇಡ. ಕೊಡ್ತಾನೆ ದುಡ್ಡು 20,000 ದುಡ್ಡು ತಂದು ಕೊಟ್ಟರೆ 20 ಸತಿ ಮಾತಾಡ್ತಾನೆ. 20 ಸತಿ ಏನು 20,000 ಮಾತಾಡ್ತಾನೆ. ನಂಗೆ ಮಾತಾಡ್ತಾನೆ ತಿರ್ಗ ಬೋಲು ಕಿರಿಕಿರಿ ಅವನಿಂದ. ಅದಕ್ಕೆ ಆಲೆ ಬಿಟ್ಟು 2 ವರ್ಷ ಆತು. ಅವನ ಹೆಸರು ಸಕಲೇಶ್ ಅಲ್ಲ, ಅವನ ಹೆಸರು ಸಣ್ಣಪ್ಪ ಅಂತೇಳಿ. ಅವನು ಸ್ಟೈಲ್ ಮಾಡೋಕ್ಕೆ ಸಕಲೇಶ್ ಅಂತೇಳಿ ಹೆಸರು ಬದಲಾಯಿಸ್ಕೊಂಡವನು. ಫೋಟ್ಗಳು ಬೇರೆ ಯಾವ ಆಗ್ತಾನೆ, ಮದುವೆ ಆಗಿದ್ದೀನಿ ಅಂತ ನನಗೆ ಒಟ್ಟುರ್ಸಕ್ಕೆ ಫೋಟ್ಗಳು ಬೇರೆ ಯಾವ ಆಗ್ತಾನೆ. ನಾನೇನೇನು ತಲೆ ಕೆಡಿಸ್ಕೊಂಬಲ್ಲ, ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ ಆಲೆ ಅಂತೇಳಿ ಕೈ ಬಿಟ್ಟಾಕ ಸುಮ್ಮನಾಗಿದ್ದೀನಿ. ಕುಡುಕ್ ನನ್ನ ಮಕ್ಕಳು ಸವಾಸನೆ ಬೇಡ ಅಂತೇಳಿ ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.